ಜೂನ್ ತಿಂಗಳು ಕಳೀತಾ ಬಂದರೂ ಕೂಡ ಮಳೆ ಇನ್ನೂ ಬಂದಿಲ್ಲ. ವರುಣನ ಮುನಿಸಿಗೆ ರಾಜ್ಯದ ರೈತರು ಕಂಗಾಲಾಗಿದ್ದಾರೆ. ಮಳೆ ಇಲ್ಲದೆ ನಿಂತು ಹೋಗ್ತಾ ಇದೆ ಬಿತ್ತನೆ ಕಾರ್ಯ. ವಿಜಯಪುರದಲ್ಲಿ ಮಳೆಗಾಗಿ ಕತ್ತೆ ಮದುವೆಯ ಮೊರೆ ಹೋಗಿದ್ದಾರೆ. ಜೋಡಿ ಕತ್ತೆಗಳಿಗೆ ಮದುವೆ ಮಾಡಿ ಮಳೆಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ. ಕತ್ತೆಗಳಿಗೆ ಮದುವೆ ಮಾಡಿದ್ರೆ ಮಳೆಯಾಗತ್ತೆ ಅನ್ನೋ ನಂಬಿಕೆ ಜನರಲ್ಲಿದೆ. ನಗರದ ಅಡಕಿಗಲ್ಲಿಯಲ್ಲಿ ಜೋಡಿ ಕತ್ತೆಗಳಿಗೆ ಭರ್ಜರಿ ಮದುವೆ ಮಾಡಿದ್ದಾರೆ. ಬಾಸಿಂಗ ಕಟ್ಟಿ ಮದುಮಕ್ಕಳಂತೆ ಕತ್ತೆಗಳಿಗೆ ಸಿಂಗಾರ ಮಾಡಿದ್ದಾರೆ. ಶಾಸ್ತ್ರೋಕ್ತವಾಗಿ ಕಲ್ಯಾಣ ಮಾಡಿ ಅಕ್ಷತೆ ಹಾಕಿದ್ದಾರೆ ಜನ. ಮಂಗಳ ವಾದ್ಯಗಳೊಂದಿಗೆ ಊರಲ್ಲಿ ಕತ್ತೆಗಳ ಅದ್ದೂರಿ ಮೆರವಣಿಗೆ ನಡೆಸಿದ್ರು. ಮಳೆಗೋಸ್ಕರ ಸಪ್ತಾಹ ನಡೆಸಿ ಮೊರೆ ಇಟ್ಟಿದ್ದಾರೆ ಅಡಕಿಗಲ್ಲಿಯ ಜನ. ಈ ಹಿಂದೆ ಕತ್ತೆ ಮದುವೆ ಮಾಡಿದಾಗ ಮಳೆಯಾದಂತಹ ನಿದರ್ಶನ ಇದೆ. ಹಾಗಾಗಿ ಈಗ ಇದೇ ನಂಬಿಕೆಯ ಮೊರೆ ಹೋಗಿದ್ದಾರೆ. ಹೀಗಾದ್ರೂ ಮಳೆ ಬರುತ್ತಾ ನೋಡೋಣ ಅಂತ. ಜೂನ್ ತಿಂಗಳು ಮುಗಿತಾ ಬಂತು, ಇನ್ನೇನು ಮುಗ್ದೇ ಹೋಯ್ತು ಜೂನ್ ತಿಂಗಳು. ಇಷ್ಟೊತ್ತಿಗೆಲ್ಲ ಮಳೆ ಅಬ್ಬರಿಸಬೇಕಾಗಿತ್ತು, ಆದ್ರೆ ಮಳೆಯೇ ಬಂದಿಲ್ಲ ಈ ಬಾರಿ. ಎಷ್ಟು ನಿರೀಕ್ಷೆ ಮಾಡಿದಾರೋ ಆ ಪ್ರಮಾಣದಲ್ಲಿ ಮಳೆಯೇ ಇಲ್ಲ. ಆರಂಭದಲ್ಲಿ ಸುರಿದಂತಹ ಮಳೆಗೆ ರೈತರು ಖುಷಿಯಾಗಿದ್ರು, ಬಿತ್ತನೆ ಕಾರ್ಯ ಮಾಡಿದ್ರು. ಆದ್ರೆ ಈಗ ಮಳೆನೇ ಇಲ್ಲ. ಜೂನ್ ತಿಂಗಳು ಮುಗಿಯೋದಕ್ಕೂ ಬಂದರೂ ಸಹ ಈಗ ಮಳೆ ಆಗ್ತಾ ಇಲ್ಲ. ಹೀಗಾಗಿ ಏನಂದರೆ ಒಂದು ಕಡೆಗೆ ರೈತರು ಕಂಗೆಟ್ಟು ಹೋಗಿದ್ದಾರೆ, ಇನ್ನೊಂದು ಕಡೆಗೆ ಏನಂತ ಹೇಳಿದರೆ ಈ ಮಳೆ ಬಾರದೆ ಹೋದರೆ ಕಪ್ಪೆ ಮದುವೆ ಮಾಡುವಂಥದ್ದು, ಕತ್ತೆಗಳ ಮದುವೆ ಮಾಡುವಂಥದ್ದು ಕಾಮನ್ನು ಹಳ್ಳಿಯ ಭಾಗದಲ್ಲಿ, ಗ್ರಾಮೀಣ ಭಾಗದಲ್ಲಿ. ಈಗ ವಿಜಯಪುರದಲ್ಲಿ ನೋಡ್ತಾ ಇದ್ದೀವಿ, ಇಲ್ಲಿ ಮಳೆ ಆಗಿಲ್ಲ ಅಂಥೇಳಿ ಈಗ ಕತ್ತೆ ಮದುವೆಯನ್ನು ಮಾಡಿದ್ದಾರೆ. ಅಂದರೆ ಕತ್ತೆಗಳನ್ನು ಮದುವೆ ಮಾಡೋದ್ರ ಮೂಲಕ ದೇವರಲ್ಲಿ ಒಂದು ಪ್ರಾರ್ಥನೆ ಇಟ್ಟಿದ್ದಾರೆ, ಮಳೆ ಆಗಲಿ ಅಂತೇಳಿ. ಮತ್ತೊಂದು ಕಡೆಗೆ ಈ ಕತ್ತೆಗಳ ಮದುವೆ ಹೇಗಿತ್ತು, ಹೇಗೆಲ್ಲ ಮಾಡಿದರು, ಈ ಕತ್ತೆಗಳ ಮದುವೆ ಮಾಡಿದರೆ ಯಾವಾಗಾದ್ರೂ ಹಿಂದಕ್ಕೆ ಮಳೆ ಆಗಿತ್ತಾ ಏನು ಅನ್ನೋದ್ರ ಬಗ್ಗೆ ಅವ್ರನ್ನೇ ಮಾತಾಡ್ತಾರೆ. ಯಾವ ರೀತಿ ಮಾಡಿದ್ರಿ ಕತ್ತೆ ಮದುವೆ? ನಿರಂತರವಾಗಿ 24 ಗಂಟೆ 5 ಜನ ತಣ್ಣೀರಿನಿಂದ ತೋಯಿಸಿಕೊಂಡು ನಿರಂತರವಾಗಿ ಭಜನೆ ಅಂದರೆ ಸಪ್ತಾಹ ಮಾಡಿದರು. ಕತ್ತೆಗಳ ಮದುವೆ ಮಾಡಿದರೆ ಮಳೆ ಬರ್ತದನ್ನೋ ಹಿಂದಕ್ಕೆ ಹಿರಿಯರ ನಂಬಿಕೆಯಿಂದ ಗಂಡು ಕತ್ತೆ ಮತ್ತು ಹೆಣ್ಣು ಕತ್ತೆಗಳನ್ನು ತರಿಸಿ ಶಾಸ್ತ್ರೋಕ್ತವಾಗಿ ಮನುಷ್ಯರ ಮದುವೆ ಹೇಗೆ ಮಾಡ್ತಾರೋ ಹಾಗೆ ಮದುವೆಯನ್ನು ಮಾಡಿ ಬಂದವರಿಗೆಲ್ಲ ಊಟವನ್ನು ಹಾಕಿ, ಆಮೇಲೆ ಏನು ಸಕಲ ವಾದ್ಯಗಳನ್ನೇನು ಮದುವೆಯಲ್ಲಿ ಮಾಡ್ತಾರಲ್ಲ ಅದೇ ಥರನಾಗಿ ಮಾಡಿ ಮದುವೆ ಆಗಿಂದ ನಗರದ ಪ್ರಮುಖ ಬೀದಿಗಳಲ್ಲೆಲ್ಲ ಅದನ್ನು ಮೆರವಣಿಗೆ ಮಾಡ್ಕೊಂಡು ತಂದು ಹೊಳ್ಳಿ ಮತ್ತು ಮರಡಿ ಬಸವೇಶ್ವರ ದೇವಸ್ಥಾನಕ್ಕೆ ನಾವು ತಂದು ಬಿಟ್ಟಿವಿ. ಅದನ್ನು ಒಂದು ನಂಬಿಕೆ ಹಿಂದಿನಿಂದ ಬಂದು ಹಿರಿಯರ ಮೇಲೆ ನಂಬಿಕೆ ಏನಂತ ಕತ್ತಿಗಳನ್ನು ಮದುವೆ ಮಾಡಿದರೆ, ಮೆರವಣಿಗೆ ಮಾಡಿದರೆ ಮಳೆ ಆಗ್ತೈತಿ. ನಿದರ್ಶನ ಅದ ಸರಿ 2014ರಲ್ಲಿ ಮಾಡಿದ್ರಾಗ ನಾವು ಏನು ಕತ್ತೆಗಳ ಮದುವೆ ಮಾಡಿ ಮೆರವಣಿಗೆ ತೊಗೊಂಡು ಗಾಂಧಿ ಚೌಕ್ನಲ್ಲಿ ಹೋಗಿದ್ದೇವಲ್ಲ, 1 ಗಂಟೆ ಮಳೆ ಆಯ್ತವ. ಅದೇ ನಂಬಿಕೆ ಮೇಲೆ ಮತ್ತೆ ಮಾಡಿದ್ವಿ. ಹಿಂದಕ್ಕೆ ಯಾವಾಗಾದ್ರೂ ಹಿಂಗೆ ಮಾಡಿದಾಗ ಆಗಿದ್ದಾರೆ? 10-12 ವರ್ಷ ಹಚ್ಚಿಗೂ ಆಗ್ಯದ್ರಿ, 4-5 ವರ್ಷ ಹಚ್ಚಿಗೂ ಆಗ್ಯದ್ರಿ, ಮಾಡಿದಾಗ ಒಮ್ಮೆ ಆಗ್ಯದ್ರಿ. ಮತ್ತು ಈ ವರ್ಷ ಆಗ್ಯದ ಮತ್ತು ಮಾಡ್ಬೇಕಾದ್ರೆ ಮೋಡ ನಂಬಿಕೆದಿಂದ ಮಾಡಿದ್ದದ ರೈತರೇ. ಮಳೆ ರೈತರೇ ಬೇಕೇ ಅಲ್ರಿ, ಮತ್ತು ಹೌದಿಲ್ರಿ. ಮತ್ತು ಮೋಡ ನಂಬಿಕೆದ ಆಗಲಿ ಅದನ್ನು ರೊಕ್ಕ ಕೊಡ್ತಾರದು ರೀ ಅದನ್ನು, ಹೌದಿಲ್ರಿ. ಎಲ್ಲರೂ ಚಲೋ ಒಳ್ಳೆಯದೇ ಮಾಡಿದ. ಯಾಕ್ರಿ ಮತ್ತೇನು ಆಗಿಲ್ಲ, ಯಾಕಂದ್ರೆ ಅದು ನಾವು ನಮ್ಮ ಕಾಯಿಂದಲ್ಲ ನಿಮ್ಮ ಕಾಯಿಂದಲ್ಲ, ಹೌದಿಲ್ರಿ. ಹೆಂಗೆ ಮಳೆ ಇಲ್ಲದೆ ಇರೋ ಪರಿಸ್ಥಿತಿ ಹೆಂಗಿದೆ ರೈತರದ್ದು? ಈಗ ಮಳೆ ಈಗ ಅದೇನು ಹೇಳ್ತೀವಿ ರೀ, ಬಿತ್ತಲಾಕೆ ಈಗ ಹಸಿ ಇಲ್ರಿ. ಮತ್ತು ಅನ್ನದ ಊಟ ಮಾಡಬೇಕು ರೈತರು. ಮಳೆ ಆದಾಗೆ ಉಣೋದಿಲ್ಲ ರೀ, ಯಾರ್ಯಾರು ದುಡ್ಕೊಂಡು ತಿನ್ನೋರು ಯಾರೇ ಅಲ್ರಿ. ಮತ್ತು 100% ಮಳಿನೇ ಇಲ್ಲ ಅಂದ್ರೆ ಯಾರೇನು ಮಾಡೋದು? ಕುಡಿಲಾಕ ನೀರಿನ ಸೋಕೆ ತ್ರಾಸ ಈಗ. ಅಡವ್ಯಾಗ ದನಗಳ ನೀರಿಲ್ಲ ರೀ, ಬೋರ್ನ್ಯಾಗ ನೀರಿಲ್ಲ, ಏನು ಮಾಡೋದು ಹೇಳಿ? ಕತ್ತೆ ಮದುವೆ ಅಂದ್ರೆ ಹೆಂಗೆಲ್ಲ ಮಾಡಿದ್ರಿ, ಹೆಂಗೆ ಅರೇಂಜ್ಮೆಂಟ್ ಮಾಡಿದ್ರಿ ಎಲ್ಲ? ಎಲ್ಲ ಕೊಡು ಲಗ್ನ ಮಾಡೀವಿ ರೀ. ಮತ್ತು ಮೊದಲು 24 ಸಪ್ತಾಹ ಮಾಡೀವಿ ರೀ. ಮತ್ತೇನಪ್ಪ ಅನ್ನ ಪ್ರಸಾದ ಇಟ್ಟಿವಿ ರೀ 2-3 ದಿವಸ ರೀ. ಮತ್ತು ಕತ್ತಿ ಮೆರಡಿಗೆ ಮತ್ತು ಗಂಡ ಹೆಂಡು ಕತ್ತಿ ಕೂಡಿ ಲಗ್ನ ಮಾಡೀವಿ ರೀ. ಮತ್ತು ಅಲ್ಲಿ ಮಾಡಿದಾಗ ಬಸವಂದೇವ್ರ ಗುಡಿ ಅಲ್ಲಿ ಒಯ್ದು ಮತ್ತು ಎಲ್ಲ ಬಿಟ್ಟು ಬಂದೀವಿ ರೀ. ಮತ್ತು 2-3 ದಿವಸ ಹಾದಿ ನೋಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.